ಬೆಂಕಿ ಅವಘಡಗಳಿಂದ ಬೆಂಕಿ ಅವಘಡಗಳಿಂದ ಏನಾದರೆ ನಮ್ಮಲ್ಲಿ ಪರಿಹಾರ ಕೊಡೋಕ್ಕೆ ಅವಕಾಶ ಇಲ್ಲ. ನಮ್ಮ ಕೈಲಾದ ಸಹಾಯ ಇವಾಗ ಹೇಳಿದ ಎಕ್ಸಾಂಪಲ್ ಈಗ ಯಾವುದಂದ್ರೆ ಈಗ ದನ ಸತ್ತೋಯ್ತು, ಕೊಡೋಕ್ಕೆ ಪ್ರಾಬ್ಲಮ್ ಐತೆ, ಕೊಡ್ಸೋಣ ಅಂತ ನಮ್ಮ ಕಡೆಯಿಂದ ಕೊಡೋಕೆ ಬರಲ್ಲ, ತಾಲೂಕಿನಿಂದ ಕೊಡೋಕೆ ಬರಲ್ಲ, ಬೆಳೆ ಸುಟ್ಟರು ಕೊಡೋಕೆ ಬರೋದಿಲ್ಲ. ಆಮೇಲೆ ಇವಾಗ ಅಲ್ಲಿ ಬಣವೆಗಳು ಅಲ್ಲ ಇರಕ್ಕೆ ನಾರಂಸಿರೋದಂಗೆ ಅದು ಕಂಪ್ಲೀಟ್ ಆಗಿ ಕರ್ನಾಟಕ ಅದನ್ನ ನೀವು ಕೊಡಿ, ನಾನು ಕಳಿಸ್ಕೊಡ್ತೀನಿ. ಫ್ಯಾಕ್ಟ್ರಿಗಳೆಲ್ಲ ಸುಟ್ಟೋದ್ರು, ಬಸ್ಗಳು ಸುಟ್ಟೋದ್ರು, ಸೈಕಲ್ ಅದರಲ್ಲಿ ಈಗ ರೈತರು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ನಮ್ಮ ಅಂತಲ್ಲಿ ನಾವೇನು ಮಾಡಕ್ ಬರಲ್ಲ. ನೀವು ಮನವಿ ಕೊಟ್ರೆ ನಾನು ಕಳಿಸ್ಕೊಡ್ತೀನಿ, ಡಿ ಸಿ ಅವ್ರಿಗೆ ಕಳಿಸ್ಕೊಡ್ತೀನಿ, ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಅವೆಲ್ಲ ಸರ್ಕಾರ ಮಟ್ಟದ ತೀರ್ಮಾನ ಆಗಬೇಕು. ಸರ್ಕಾರ ಮಟ್ಟದ ತೀರ್ಮಾನ ಆದ ನಂತರ ಅವ್ರು ಏನು ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಕೊಡ್ತೀವಿ. ಯಾಕಂದ್ರೆ ನಾವು ಯಾವುದಕ್ಕೆ ಪರಿಹಾರ ಕೊಡೋದಕ್ಕೆ ಅಷ್ಟಕ್ಕೆ ಮಾತ್ರ ಅವಕಾಶ ಬಿಟ್ಟರೆ ಬೇರೆದಕ್ಕೆ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ನಿಮಗೆಲ್ಲ ಇರಲಿ. ಅದಕ್ಕೆ ನಾನು ಇಂಪಾರ್ಟೆಂಟ್ ಆಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕೇಳ್ಕೊಳ್ಳೋದೇನೆಂದರೆ, ಈಗ ಬಿಸಿಲು ಕಾಲ ಇರೋದ್ರಿಂದ ಸುಮ್ಮನೆ ಬೆಂಕಿ ಇಡ್ತಾ ಇದ್ದಾರೆ, ಸುಮ್ಮನೆ ಬೆಂಕಿ ಇಡ್ತಾ ಇದ್ದಾರೆ. ನಾನು ನೋಡ್ತೀನಿ ಸುಮಾರು ಸಲ. ಅದರಿಂದ ಯಾರಿಗೆ ಅನುಕೂಲ ಆಗೋದೋ ಗೊತ್ತಿಲ್ಲ, ಬಟ್ ಸುಮಾರು ಜನಕ್ಕಂತೂ ಲಾಸ್ ಆಗ್ತಾ ಇದೆ. ಇವಾಗ ಅಲ್ಲಿ ಮೊನ್ನೆ ನಿಡಗಲ್ಲುಗಳಲ್ಲಿ ಸುಮ್ಮನೆ ಎಲ್ಲ ಬೆಂಕಿ ಇಟ್ಕೊಂಡ್ರೆ ಬಿಟ್ಬಿಟ್ಟು ಸೀದಾ ಬಂದ್ಬಿಡ್ತು. ಅಲ್ಲಿ ಪಾಪ ಅದು ಹಸು ಸತ್ತೋಯ್ತು, ಪಾಪ ಮನುಷ್ಯ ಸತ್ತೋಗ್ಬೇಕಾಯ್ತು ಉಳ್ಕೊಂಡ ಪಾಪ. ಹೆಂಗೆ ಇದಕ್ಕೆಲ್ಲ ಯಾರು ಮಾಡೇ? ನಾವೇನೇ. ಯಾರು ಹೇಳಿದ್ರು ನಾವೇ ಮಾಡ್ತಾ ಇರೋದು, ನಾವು ಮಾಡ್ತಾ ಇದ್ದಕ್ಕೆ ಇವೆಲ್ಲ ಆಗ್ತಾ ಇರೋದು. ನೀವು ಬೆಂಕಿ ಇಡದೇ ಇದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ. ಜೊತೆಗೆ ಏನು ಮಾಡ್ತಾರೆ ಅಂದರೆ, ಎಲ್ಲೋ ಬೆಂಕಿ ಇಟ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ, ಕುರಿ ಕಾಯಕ್ಕೆ ಹೋಗ್ತಾರೆ, ಬೆಂಕಿ ಇಟ್ಟರೆ ಹೊರಟೋಗ್ಬಿಡ್ತಾರೆ. ಅದರಿಂದ ಅಲ್ಲಿರೋಂಥ ಪ್ರಾಣಿಗಳು ಸತ್ತೋಗ್ತವೆ. ಹಂಗೆ ಅಪ್ಕೊಂಡು ಗಾಳಿಗೆ ಬಂದು ಸೀದಾ ಬಂದ್ಬಿಟ್ಟು ಎಲ್ಲಿ ಬರುತ್ತೆ, ಊರುಳಿಗೂ ಬಂದ್ಬಿಡುತ್ತೆ. ಸತ್ತು ಮತ್ತೆ ಅಲ್ಲಿ ಇದರಲ್ಲಿ ನಿಮ್ಮ ನಿಡಗಲ್ ಒಬ್ಬಳಿಗೆ ಒಂದು 8 ಎಕರೆ 10 ಎಕರೆ ತೋಡ ಸುಟ್ಟೋಯ್ತು. ಅದಕ್ಕೆಲ್ಲ ಯಾರು ಜವಾಬ್ದಾರು? ಆದ್ರಿಂದ ನಾನು ಹೇಳೋದು, ಅದನ್ನ ಸ್ವಲ್ಪ ಬೆಂಕಿ ಇಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು ನಾವೇನೆ. ಅದಕ್ಕೆ ನಾನು ಸಾರ್ವಜನಿಕರು ಕೇಳ್ಕೊಳ್ಳೋದಂದ್ರೆ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬೆಂಕಿ ಇಡಕ್ಕೆ ಹೋಗ್ಬೇಡಿ. ನೀವಿಡೋ ಬೆಂಕಿಯಿಂದನೇ ಸುಮಾರು ಜನ ಪ್ರಾಣ ಹೋಗ್ತಾ ಇದೆ. ಆಮೇಲೆ ಸುಮ್ಮನೆ ಎಲ್ಲ ಸುಮಾರೆಲ್ಲ ಇದಾಗ್ತಾ ಇದೆ. ಆದ್ರಿಂದ ಅದನ್ನ ಯಾರು ಮಾಡಬೇಡಿ ಅಂತೇಳಿ ನಮ್ಮ ಎಲ್ಲ ಮಾಧ್ಯಮದ ಮೂಲಕ, ಸ್ನೇಹಿತರ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ರೆಡ್ಡಿಯವರು ಹೇಳಿದ್ರೆ ಪರಿಹಾರ ಕೇಳ್ತಾ ಇದ್ದಾರೆ. ತಾವೇನು ಮನವಿ ಕೊಡ್ತೀರಾ, ನೀವು ಕೇಳೋ ಮನವಿ, ನೀವು ಕೊಟ್ಟ ಮನವಿಯನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಅದಕ್ಕೆ ಸರ್ಕಾರ ಅಂತಲ್ಲಿ ತೀರ್ಮಾನ ಆಗಬೇಕು ಪರಿಹಾರ ಕೊಡೋದ್ರ ಬಗ್ಗೆ. ಏನಂದರೆ ಬೆಂಕಿ ಅವಘಡ ಅಂತ ಇಲ್ಲ ಹಂಗೆಲ್ಲ ಮಾಡಕ್ಕೆ ಬರೋದು ಇಲ್ಲ, ರೆಡಿ ಮಾಡಕ್ಕೆ ಬರೋದಿಲ್ಲ. ಯಾವುದೇ ಆದರೂ ಸರ್ಕಾರ ಡೈರೆಕ್ಷನ್ ಕೊಟ್ಟರೆ ಮಾತ್ರ ಕೊಡೋಕ್ಕೆ ಚಾನ್ಸಸ್ ಇದೇ ಬರುತ್ತೋ. ಡೈರೆಕ್ಟಾಗಿ ಡಿ ಸಿ ಅವ್ರಿಗೇ ಇದನ್ನು ಕಾನೂನು ಮಾಡೋಕ್ಕೆ ಬರಲ್ಲ. ಕಾನೂನು ಮಾಡೋದು ಸರ್ಕಾರ ಏನು ಗೈಡ್ಲೈನ್ಸ್ ಕೊಡ್ತದೆ ಅದ್ರ ಪ್ರಕಾರ ನೀವು ಕೊಡಿ, ನಾನು ಡಿಮ್ಯಾಂಡ್ ಕಳಿಸಿ. ಅದನ್ನ ಹೇಳ್ತಾ ಇದ್ದೀನಿ. ನೀವು ಒಂದು ಮನವಿ ಕೊಟ್ಟರೆ ಅದನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಕಳಿಸಿ, ಜಿಲ್ಲಾಧಿಕಾರಿ ಮುಂದೆ ಸರ್ಕಾರಕ್ಕೆ ಹೋಗುತ್ತೆ. ಅದೇ ರೀತಿ ಬೇರೆ ಕಡೆ ಕೊಟ್ಟು ತಾವು ಯಾವುದೋ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿದಾಗ ಅಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಸರ್ಕಾರ ಮಟ್ಟದಲ್ಲಿ ಆಗಬೇಕಿದೆ. ಯಾಕೆಂದ್ರೆ ನಮ್ಮಲ್ಲಿ ಆಗೋದಲ್ಲ, ಇದು ಸರ್ಕಾರ ಮಟ್ಟದಲ್ಲಿ ಆಗಬೇಕು ಅಂತ ಹೇಳ್ತಾ, ನೀವೇನು 2 ಬೇಡಿಕೆ ಇಟ್ಟಿದ್ದೀರಾ, ಅದು ಬಹಳ ಮುಖ್ಯವಾಗಿ ಅದು ಮುಂದಿನ ವಾರದಲ್ಲಿ ಒಂದು ಸಭೆ ಮಾಡೋಣ. ಸಭೆ ಕರೆಸ್ತೀನಿ, ಯಾರು ಬ್ಯಾಂಕ್ನವರೆಲ್ಲ ಕರೆಸಿ ಒಂದು ಸಭೆ ಮಾಡೋಣ. ಜೊತೆಲಿ ಈಗ ಇದ್ರದ್ದು ಬೆಂಕಿ ಅವಘಡದ್ದು ಈಗ ಇಬ್ಬರದ್ದು ತಮ್ಮದಾರನ್ನು ಮಾಹಿತಿ ಹೇಳಿದಿರಿ. ಸುಮ್ಮನೆ ಯಾವುದು ಬೆಂಕಿ ಇಡಕ್ಕೆ ಹೋಗ್ಬೇಡಿ. ಜೊತೆಲಿ ನಮ್ಮ ಸರ್ಕಾರದಿಂದ ಏನು ಪರಿಹಾರ ಕೊಡೋಕ್ಕೆ ಸಾಧ್ಯವೋ ಅಷ್ಟು ಸಹ ನಾವು ಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತಾಡೋದು.